ಈಗ ನಾವು ಜರ್ನಲಿಸ್ಟು ಈಗ ಯಾವುದೇ ವಿಷಯ ನೋಡಿದಾಗಲೂ ಎಲ್ಲಿ ಹೇಗೆ ಏನು ಯಾವಾಗ ಅಂತ ಒಂದೇ ಸಲ ಕ್ವಶನ್ಸ್ ಪಾಸ್ ಆಗಿಬಿಡುತ್ತೆ. ಈಗ ನೀವು ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡಿರ್ತೀರಾ, ಅಂದರೆ ಪ್ಲೇ ಮಾಡುವಾಗ ನಿಮ್ಮ ವ್ಯಕ್ತಿತ್ವಕ್ಕೆ ವಿರುದ್ಧವಾದಂತಹ ಕ್ಯಾರೆಕ್ಟರ್ಗಳನ್ನ ಕೆಲವೊಮ್ಮೆ ಪ್ಲೇ ಮಾಡಿರ್ತೀರಾ. ಲಾ ಪ್ರಕಾರ ಹೋಗ್ತಾ ಇಲ್ಲ ಇದು ಅಂತ ಅನ್ಸುತ್ತೆ ನಿಮಗೆ ಲಾಯರ್ ಆಗಿ? ಅನಿಸುತ್ತೆ. ನನಗೆ ಬಿಗಿನಿಂಗ್ ಡೇಸಲ್ಲಿ ತುಂಬ ಅನಿಸ್ತಿತ್ತು ಕ್ಯಾರೆಕ್ಟರ್ಗಳು ಮಾಡಬೇಕಾದ್ರೆ, ಇದು ಹೇಳಬೇಕಾ, ಇದು ಮಾಡಬೇಕಾ, ನಾನು ಅಲ್ಲವಲ್ಲ ಅಂಥದ್ದೆಲ್ಲ ಇರ್ತಿತ್ತು. ಬಟ್ ಅಲ್ಲಿಂದ ಅನಿಸ್ತು ಒಂದು ಸೈಡ್, ನಾನು ಒಬ್ಬ ಕಲಾವಿದನಿಗೆ ಬೌಂಡ್ರಿ ಇರಬಾರ್ದು, ಯಾವ ವಿಷಯದಲ್ಲೂ ಬೌಂಡ್ರಿ ಇರಬಾರ್ದು, ಅಂದರೆ ಆ್ಯಕ್ಟಿಂಗಲ್ಲಿ ಇರ್ತಾ ಇರೋದು ಆಯಿತಾ. ಸೊ ಆತ ಆ ಕ್ಯಾರೆಕ್ಟರ್ಗೆ ಜಸ್ಟಿಸ್ ಕೊಡೋದಕ್ಕೆ ಯಾವ ಎಕ್ಸ್ಟೆಂಟಿಗೆ ಬೇಕಾದರೂ ಹೋಗ್ಬೋದು, ಏನು ಬೇಕಾದರೂ ಮಾಡ್ಬೋದು ಅಂತ. ಇದು ಎಲ್ಲ ಒಂದು ಇದು ಏನೇ ಇದ್ರೂ ಒಂದು ಕಾಲ್ಪನಿಕ ಕಥೆಗಳು, ಇಟ್ ಇಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಅಲ್ವಾ, ಜನರಿಗೆ ತೋರ್ಸೋಕ್ಕೋಸ್ಕರ ಅನ್ನೋಂಥ ಮೈಂಡ್ಸೆಟ್ ನನಗೆ ಬಂದ್ಬಿಡ್ತು. ಸೊ ಹಾಗಾಗಿ ನಾನು ಯಾವುದನ್ನು, ಈಗ ನಮ್ಮ ಸಿನಿಮಾದಲ್ಲೇ ನಾವು ಒಂದು ದೇವರಿಗೆ ಆಪೋಸಿಟ್, ನಾನು ಒಂದು ಕ್ಯಾರೆಕ್ಟ್ರಲ್ಲಿ ದೇವರಿಗೆ ಆಪೋಸಿಟ್, ಇನ್ನೊಂದರಲ್ಲಿ ದೇವರೇ ಅಲ್ಲ ನನಗೆ ಈಗ ಹಣೆಯಲ್ಲಿ. ಸೊ ಇದು ಭಾಳ ತದ್ವಿರುದ್ಧವಾದಂಥ ಕ್ಯಾರೆಕ್ಟರ್ಗಳು. ಬಟ್ ಅದಕ್ಕೆ ಏನು ನ್ಯಾಯ ಸಲ್ಲಿಸ್ಬೇಕು ಅದನ್ನ ಸಲ್ಲಿಸ್ಬೇಕು ಅಷ್ಟೇ.